ನಮ್ಮ ಮಾತು ಕೇಳಲ್ಲ ಅವು. ಮತ್ತೇನು ಮಾಡ್ತವೆ ಅಂದರೆ ಏನಾದರೂ ಮಾಡಿ ಈ ನಾನು ಎಂಬತಕ್ಕಂಥ ಜೀವನ ಮನಸ್ಸನ್ನು ಹೊರಗಡೆ ತಗೊಂಡೋಗಿ ಹಾಕ್ತವೆ. ಒಂದು ಸೆಕೆಂಡು ಒಳಗಡೆ ಇರಿಸಲ್ಲ. ಮತ್ತು ಇವೆಲ್ಲ ಏನಪ್ಪ ಅಂದರೆ ಈ ಮನಸ್ಸು ಯಾವಾಗ ಹೊರಗಡೆ ಹೋಯ್ತು ಆ ತಕ್ಷಣವೇ ಆಸೆ, ಕಾಮ, ಆಸೆ ಯಾವುದ್ರ ಮೇಲೂ ಆಸೆ ಬಂತು, ಆಸೆ ಈಡೇರಲಿಲ್ಲ, ಕೋಪ ಬಂತು, ಕ್ರೋಧ. ಆಮೇಲೆ ಯಾವಾಗ ಕೋಪ ಬಂತು ಕೋಪದಿಂದ ಅನರ್ಥವಾಗುತ್ತೆ. ಆಮೇಲೆ ಏನು ಆಸೆಯಿಂದ ಈಡೇರಿಸ್ಕೊಂಡು ನಮಗೆ ಪ್ರಾಪ್ತಿ ಆಯಿತು ಅದರಿಂದ ಲೋಭ, ಯಾವುದೇ ವಸ್ತು ಆಗಲಿ ಅದರಿಂದ ನನಗೇ ಇರಬೇಕು ಎಂಬತಕ್ಕಂಥ ಭಾವನೆ ಬರುತ್ತೆ, ಅದು ಲೋಭ. ಆಮೇಲೆ ಏನು ಆ ವಸ್ತುವನ್ನು ನಾವು ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದನ್ನು ಯಾರಿಗೂ ಬಿಟ್ಕೊಡದೆ ಅದ್ರ ಮೇಲೆ ಮೋಹ ಇಟ್ಕೊಳ್ಳೋದು. ಆಮೇಲೆ ಅದೇ ವಸ್ತು ಇನ್ನೊಬ್ಬರ ಹತ್ರ ಇರಬಾರ್ದು. ಅದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ನನಗಿಂಥ ವಸ್ತು ಇದೆ ಅಂತಕ್ಕಂಥ ಅಹಂ. ಆಮೇಲೆ ಅದು ಇನ್ನೊಬ್ಬರ ಹತ್ರ ಇರಬಾರ್ದು, ಮತ್ಸರ. ಅದು ಈ 6 ಮತ್ತು ಶತ್ರುಗಳು ಮನುಷ್ಯನನ್ನು ಹಾಳು ಮಾಡಿಬಿಡ್ತವೆ. ಈ 6 ಶತ್ರುಗಳು ಮನಸ್ಸಿನಲ್ಲೇ ಹುಟ್ಟುತ್ತವೆ. ಮನಸ್ಸಿನಲ್ಲೇ ಕಾಮ ಉತ್ಪತ್ತಿ ಆಗುತ್ತೆ. ಕಾಮ ಅಂದರೆ ಕೋರಿಕೆಗಳು ಅಂತ, ಮತ್ತಿನ್ನೇನು ಅಲ್ಲ. ಆ ಕೋರಿಕೆ ಅಂದರೆ ಯಾವ್ಯಾವುದ್ರ ಮೇಲೋ, ಒಂದು ವಸ್ತು ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಒಂದು ಒಡವೆ ಆಗಿರ್ಬೋದು, ಒಂದು ಬಟ್ಟೆ ಆಗಿರ್ಬೋದು, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ವಸ್ತು ಸಮೂಹ. ಮತ್ತು ಈ ಕೋರಿಕೆಗಳು ಒಂದರ ಮೇಲೊಂದು ಬರ್ತಾನೆ ಇರುತ್ತೆ. ಆ ಕೋರಿಕೆಗಳ ಹಿಂದೆ ಈ 6 ಶತ್ರುಗಳು ಉಟ್ಕೊಂಡ್ಬಿಡ್ತಾರೆ. ಈ 6 ಶತ್ರುಗಳು ಯಾವಾಗ ಉಟ್ಕೊಳ್ತು ಮನುಷ್ಯ ಇನ್ನು ಅವನು ಮನುಷ್ಯನಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ 6 ಶತ್ರುಗಳನ್ನು ನಮ್ಮ ಮಿತ್ರರನ್ನಾಗಿ ತಯಾರು ಮಾಡ್ಕೋಬೇಕು. ಅವರು ನಮ್ಮ ಸೇವಕರನ್ನಾಗಿ ನಾವು ಉಪಾಯವಾಗಿ ತಯಾರು ಮಾಡ್ಕೋಬೇಕು. ಅಂಥ ಒಂದು ಉಪಾಯ ಇಲ್ಲಿ ಹಿಂದೆ ವಿಜಯನಗರದ ಆಸ್ಥಾನದಲ್ಲಿ ರಾಮಕೃಷ್ಣ ಎಂಬತಕ್ಕಂಥ ಒಬ್ಬ ಇದ್ದ. ತೆನಾಲಿ ರಾಮಕೃಷ್ಣ ಅಂತ ಒಬ್ಬ ಇದ್ದ. ಅವನು ಒಂದು ಉಪಾಯ ಮಾಡ್ದ. ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ. ಶತ್ರುಗಳನ್ನು ಮಿತ್ರರನ್ನಾಗಿ ಮತ್ತು ಅದನ್ನು ಅವರಿಂದ ನಾವು ಪ್ರಯೋಜನ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಆ ತೆನಾಲಿ ರಾಮಕೃಷ್ಣನಿಂದ ನಾವು ಕಲಿಬೋದು. ಆ ಕಥೆಯನ್ನು ಹೇಳ್ತೀನಿ. ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ತೆನಾಲಿ ರಾಮಕೃಷ್ಣ ಎಂಬ ವಿದೂಷಕ ಇದ್ದ. ವಿದೂಷಕ ಅಂದರೆ ಹಾಸ್ಯಗಾರ ಅಂತ. ಅವನಿಗೆ ವಿಕಟ ಕವಿ ಅಂತ ಕೂಡ ಹೆಸರಿತ್ತು. ಅವನು ಏನು ಹೇಳಿದ್ರೆ ಅದೇ ಕವಿತ್ವ, ಏನು ಮಾತಾಡಿದ್ರೆ ಅದೇ ಕವಿತ್ವ. ಅದಷ್ಟು ಚೆನ್ನಾಗಿರ್ತಾಯಿತ್ತು. ಅವನಿಗೆ ವರ ಅದು. ಸರಿ, ಈ ತೆನಾಲಿ ರಾಮಕೃಷ್ಣನಿಂದ ಎಷ್ಟೋ ಸಮಸ್ಯೆಗಳು ರಾಜನಿಗೆ ಪರಿಹಾರವಾಗ್ತಾ ಇತ್ತು. ಸರಿ, ಆದ್ದರಿಂದ ಆ ತೆನಾಲಿ ರಾಮಕೃಷ್ಣನನ್ನು ಆಪ್ತ ಸಲಹೆಗಾರನನ್ನಾಗಿ ಕೂಡ ಮಾಡ್ಕೊಂಡಿದ್ದ. ಸರಿ, ರಾಜ ಇದರಿಂದ ಅವನಿಗೆ ದಿನೇ ಆ ರಾಜ ಕೊಡ್ತಕ್ಕಂಥ ಪಾರಿತೋಷಿಕಗಳು ಅಂದರೆ ಬಹುಮಾನಗಳು, ಆ ಬಹುಮಾನಗಳು ವಸ್ತ್ರದ ರೂಪವಾಗಿ, ಒಡವೆ ರೂಪವಾಗಿ, ರತ್ನಾಭರಣಗಳ ರೂಪವಾಗಿ, ಹಣದ ರೂಪವಾಗಿ ಅವನ ಮನೆ ಸೇರ್ತಾ ಇತ್ತು. ಮತ್ತು ದಿನೇ ಏನಾದ ಅವನು ಶ್ರೀಮಂತನಾಗೋದ. ಸರಿ, ಹೀಗಿರೋವಾಗ ಕೆಲವರಿಗೆ ಅವನ ಮೇಲೆ ಕಣ್ಣು ಬಿತ್ತು. ಇವನು ಏನೂ ಇಲ್ಲದೆ ಅವ್ರಿಗೆ ಬಂದಿದ್ದ, ಬರೀ ಕೈನಲ್ಲಿ ಬಂದಿದ್ದ. ಅವನಿಗೆ ರಾಜಾಶ್ರಯ ಸಿಕ್ಕಿ ಆ ರಾಜನಿಂದ ಇವನು ದಿನೇ ಹೀಗೆ ಶ್ರೀಮಂತನಾಗೋದ್ನಲ್ಲ ಅಂದ್ಬಿಟ್ಟು ಮಾತಾಡ್ಕೊಂಡ್ರು. ಒಬ್ಬ ಕಳ್ಳ ಏನು ಮಾಡ್ದ, ಈ ಮಾತು ಕೇಳಿಸ್ಕೊಂಡ. ಈ ಊರಿನಲ್ಲಿ ಈ ತೆನಾಲಿ ರಾಮಕೃಷ್ಣ ಭಾಳ ಶ್ರೀಮಂತನಾಗಿದ್ದಾನೆ ಅಂತ ತಿಳ್ಕೊಂಡು ಅವನ ಸಂಗಡಿಗರಿದ್ರು, ಜೊತೆಗಾರರು, ಕಳ್ಳರು. ಸರಿ, ಅವ್ರನ್ನೆಲ್ಲ ಕರ್ಕೊಂಡು ಒಂದು ದಿವಸ ಮತ್ತೆ ಕನ್ನ ಹೊಡೆಯೋಕ್ಕೆ ಅಂತ ಬಂದರು. ಏನು, ತೆನಾಲಿ ರಾಮಕೃಷ್ಣನ ಮನೆಗೆ. ಆವತ್ತಿನ ದಿವಸ ಈ ರಾಮಕೃಷ್ಣ ಅರಮನೆಗೆ ಹೋಗಿದ್ದ. ರಾತ್ರಿ ಬಹಳ ಹೊತ್ತಾಯಿತು. ರಾಜನ ಹತ್ರ ಏನೋ ಮಾತಾಡಬೇಕಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು
ರಾತ್ರಿ ಹೊತ್ತು ಮೀರಿದ ಮೇಲೆ 12 ಗಂಟೆ ಆದಮೇಲೆ ಮನೆಗೆ ಬರ್ತಾ ಇದ್ದಾನೆ. ಸರಿ, ಇವರು ಊರೆಲ್ಲ ತಣ್ಣಗಾದ್ಮೇಲೆ ಎಲ್ಲರೂ ನಿದ್ದೆ ಹೋದ್ಮೇಲೆ ತಾನೇ ಈ ಕಳ್ಳರು ಕನ್ನ ಹೊಡಿಬೇಕು. ಸರಿ, ಅವರು ಅದೇ ಹೊತ್ತಿನಲ್ಲಿ ಇವ್ರು ಬರ್ತಾವ್ರೆ ಕಳ್ಳರು. ಸರಿ, ಇವರು ಈ ಕಳ್ಳರು ಏನು ಮಾಡಿದ್ರು, ಹಿತ್ಲು ಬಾಗಿಲಿಂದ ಬಂದರು. ಇವನು ನೋಡ್ದ, ಇವನು ಈ ಕಡೆಯಿಂದ ಬರ್ತಾವನೆ, ಯಾರಪ್ಪ ಈ ಹಿತ್ಲು ಬಾಗಿಲಲ್ಲಿ ಈ 4 ಜನ ಕಳ್ಳರಿದ್ದಾರೆ, ಈ 4 ಜನ ಯಾರಿರ್ಬೋದು ಅಂತ ಹೇಳ್ಬಿಟ್ಟು ಇವನು ಮುಂದ್ಗಡೆ ಬಾಗಿಲಿಂದ ಬಂದ. ಓ, ಇಷ್ಟೊತ್ತಿನಲ್ಲಿ ಬರೋರು ಅಂದರೆ ಕಳ್ಳರೇ ಇರಲಿ ಅಂದ್ಬಿಟ್ಟು ಅವನೇನು ಮಾಡ್ದ, ಹೆಂಡ್ತಿನ ಕೂಗ್ದ, ಎಬ್ಬಿಸ್ದ, ಬಾಗಿಲು ತೆಗೆದ್ಲು ಅಮ್ಮ. ಸರಿ, ಒಳಗೋದ. ಹೆಂಡ್ತಿಗೆ ಗುಟ್ಟಾಗಿ ಹೇಳ್ದ, ನೋಡು ಆಚೆ ಕಳ್ಳರು ಬಂದಂಗೆ ಅವ್ರೆ, ನಾನೊಂದು ಉಪಾಯ ಹೇಳ್ತೀನಿ, ನಾನು ಹೇಳ್ದಂಗೆ ಮಾಡು ಅಂತ ಮೆಲ್ಲಗೆ ಹೇಳ್ದ. ಸರಿ ಆಯಿತು. ಇವನೇನು ಮಾಡ್ದ, ಈ ಕಳ್ಳರು ಒಳಗಡೆ ಬಂದ್ಬಿಟ್ಟು ಅವರ ಹಿತ್ಲು ಬಾಗಿಲಿಂದ ಇನ್ನೇನು ಕನ್ನ ಹೊಡಿಬೇಕು ಅಷ್ಟೊತ್ತಿಗೆ ಸರಿಯಾಗಿ ಇವನು, ಲೇ ಸುಶೀಲ ನೋಡು, ನಮ್ಮನೆ ಒಳಗೆ ಒಳ್ಳೆ ರತ್ನಾಭರಣಗಳು ಮತ್ತು ಬಂಗಾರ ಒಡವೆಗಳು, ವಸ್ತ್ರಗಳು, ರೇಷ್ಮೆ ಪಟ್ಟು ವಸ್ತ್ರಗಳು, ಇನ್ನು ದುಡ್ಡು ಕಾಸು ಎಲ್ಲ ಈ ಹಳೆ ಟ್ರಂಕಿಗೆ ಹಾಕ್ಬಿಡು. ಆ ಟ್ರಂಕಿಗೆಲ್ಲ ತಗೊಂಬಂದು ಎಲ್ಲೆಲ್ಲಿ ಇಕ್ಕಿದೆ ಎಲ್ಲ ತಗೊಂಬಂದು ಅದಕ್ಕೆ ಹಾಕು. ಯಾಕೆ ಅಂದರೆ ಈ ಕಾಲದಲ್ಲಿ ಕಳ್ಳರು ಜಾಸ್ತಿ ಆಗೋಗ್ಬಿಟ್ಟಾರೆ, ಅದಕ್ಕೆ ನಾವು ಇದನ್ನು ಭದ್ರವಾಗಿ ಎತ್ತಿಕ್ಬಿಡೋಣ, ಎಲ್ಲ ತಗೊಂಬಂದು ಹಾಕು. ಸರಿ, ಆಯಮ್ಮ ಎಲ್ಲ ತಗೊಂಬಂದು ಹಾಕಿದ್ಲು. ಸರಿ, ಇದನ್ನು ಬೀಗ ಹಾಕ್ಬಿಡೋಣ ಭದ್ರವಾಗಿ. ಆಯಿತು, ಬೀಗ ಹಾಕೋದು. ಇದನ್ನು ತಗೊಂಡೋಗಿ ಬಾವಿ ಒಳಗೆ ಇಳಿಸ್ಬಿಡೋಣ. ಯಾಕೆಂದರೆ ಬಾವಿ ಒಳಗಿದ್ರೆ ಭದ್ರವಾಗಿರ್ತೈತಿ. ಇನ್ನೆಲ್ಲಿದ್ದರೂ ಕಳ್ಳರು ಎತ್ಕೊಂಡು ಹೋಗ್ಬಿಡ್ತಾರೆ, ಭದ್ರವಾಗಿ ಬಾವಿ ಒಳಗೆ ಇಳಿಸ್ಬಿಡೋಣ. ಸರಿ, ಇಬ್ಬರು ಅದನ್ನು ಎಳ್ಕೊಂಡು ಬಂದರು. ಎಳ್ಕೊಂಡು ಬಂದು ಎತ್ತಲಾರ್ದೆ ಎತ್ತಿ ಬಾವಿ ಒಳಗೆ ಹಾಕ್ಬಿಟ್ರು. ಸರಿ, ಅದು ಹೋಯ್ತು, ಪಾತಾಳದಲ್ಲಿ ಕೂತ್ಕೊಂಡ್ಬಿಡ್ತು. ಸರಿ, ಇವರೆಲ್ಲ ನೋಡ್ತಾವ್ರೆ, ಯಾರು ಕಳ್ಳರು. ಓ, ಇನ್ನು ನಾವು ಕನ್ನ ಹೊಡೆಯೋ ಕೆಲಸ ಇಲ್ಲ, ಈ ಬಾವಿ ಒಳಗೆ ಬಂದ್ಬಿಟ್ಟಿದೆ ಎಲ್ಲ ಐಶ್ವರ್ಯ ಎಲ್ಲ. ಸರಿ, ನಾವು ಸಲೀಸಾಗಿ ನಾವು ಎತ್ಕೊಂಡು ಹೋಗ್ಬಿಡ್ಬೋದು ಅಂಥೇಳಿ ಇವ್ರು ಅಂದ್ಕೊಂಡ್ರು. ಸರಿ, ಇವ್ರೇನು ಮಾಡಿದ್ರು, ಇದು ಅಲ್ಲಿ ಹಾಕ್ಬಿಟ್ರು, ಲಕ್ಷಣವಾಗಿ ಹೋಗಿ ಬಾಗಿಲು ಹಾಕ್ಕೊಂಡ್ರು, ಮುಸ್ಕು ಹಾಕ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ರು. ಸರಿ, ಇಲ್ಲಿ ಇವ್ರೇನು ಮಾಡಿದ್ರು, ಹೇಗೂ ಇವತ್ತು ಈ ಪೆಟ್ಟಿಗೆನ ತೆಗಿಲೇಬೇಕು ನಾವು ಅಂತೇಳ್ಬಿಟ್ಟು ಬಾವಿ ಹತ್ರ ಬಂದರು. ಬಾವಿ ಹತ್ರ ಒಂದು ಹಗ್ಗ, ಒಂದು ಬಕೆಟು ಐತೆ. ಸರಿ, ಬಗ್ಗು ನೋಡಿದ್ರು, ನೀರು ಜಾಸ್ತಿ ಐತೆ. ಈ ನೀರು ಇಷ್ಟೊಂದು ಐತಲ್ಲ, ಹೆಂಗೆ ಅದು ಪೆಟ್ಟಿಗೆನ ತೆಗಿಯೋದು? ತೂಕ ಅವ್ರು ಮೊದಲೇ ಎಳ್ಕೊಂಬಂದಿದ್ದು ನೋಡಿದ್ರೇ ನಮಗೆ ಎಷ್ಟು ತೂಕ ಐತೆ ಅನ್ನೋದು ಗೊತ್ತಾಯಿತು. ಏನು ಮಾಡೋದು? ನೀರು ತೆಗೆದಿದ್ದು ಆ ಪೆಟ್ಟಿಗೆ ಕೈಗೆ ಬರೋಂಗಿಲ್ಲ. ಅದಕ್ಕೆ ಇವ್ರೇನು ಮಾಡಿದ್ರು, 4 ಜನ ಸ್ಟೆಪ್ ಬೈ ಸ್ಟೆಪ್ ಒಬ್ಬರಾದ್ಮೇಲೆ ಒಬ್ಬರು ಏನು ಮಾಡಿದ್ರು, ಮತ್ತು ಆ ಬಕೆಟು ಒಳಗಡೆ ಬಿಡೋದು, ಸೇದೋದು, ಆ ನೀರಂಗೆ ಬಗ್ಸೋದು, ಸೇದೋದು, ನೀರು ಬಗ್ಸೋದು, ಸೇದೋದು, ನೀರು ಬಗ್ಸೋದು. ಒಬ್ರಿಗೆ ಸಾಕಾದರೆ ಇನ್ನೊಬ್ಬ ಅವನು ಸೇದೋದು, ಬಗ್ಸೋದು. ಸರಿ, ಇವನು ಮೆಲ್ಲಗೆದ್ದ, ಒಳಗೆ ಮಲಗಿದ್ದವನು ತೆನಾಲಿ ರಾಮಕೃಷ್ಣ. ಅವನು ಎದ್ಬಿಟ್ಟು ಇವನೇನು ಮಾಡ್ತಾನೆ, ನೀರು ಬರ್ತಾಯಿತ್ತಲ್ಲ, ಹಿತ್ತಲಲ್ಲಿ ತೋಟ ಇತ್ತು, ಲಕ್ಷಣವಾಗಿ ಆ ತೋಟಗಳಿಗೆಲ್ಲ ಮೆಲ್ಲ ಪಾತಿ ಮಾಡ್ಕೊಂಬಿಟ್ಟ. ನೀರೆಲ್ಲ ಗಿಡಗಳಿಗೆಲ್ಲ ಲಕ್ಷಣವಾಗಿ ತುಂಬೋಯ್ತು. ಅಷ್ಟೊತ್ತಿಗೆ ಇವರು ಸೇದಿ ಸುಸ್ತಾಗೋಯ್ತು, ಸಾಕಾಗೋಯ್ತು. ಇನ್ನೇನು ನಮ್ಮ ಕೈನಲ್ಲಿ ಆಗಲ್ಲ ಅನ್ನೋತ್ತಿಗೆ 5 ಗಂಟೆನೂ ಆಗೋಯ್ತು. ಇಷ್ಟೊತ್ತು ಸೇದಿದ್ದೀವಿ, ನೀರಂತೂ ಖಾಲಿ ಆಗಲಿಲ್ಲ, ಮತ್ತು ಬೆಳಕರಿದು ಬಿಡ್ತೈತೆ. ಇನ್ನು ಊರಲ್ಲಿ ಜನ ಎಲ್ಲ ಎದ್ಬಿಡ್ತಾರೆ, ನಾವಿಲ್ಲೇ ಇದ್ದರೆ ಅಪಾಯ. ಇನ್ನು ಒಳಗಿರೋರು ಏನಾದರೂ ಎದ್ದು ಬಂದರೆ ನಮ್ಮ ಗತಿ ಅಷ್ಟೇ. ಅವನೇನು ಸುಮ್ಮನೆ ಇರಲ್ಲ, ರಾಜನಿಗೆ ಕೊಟ್ಬಿಡ್ತಾನೆ. ಏನು ಮಾಡೋದು? ಸಾಕು, ನಾವು ಸೇದಿದ್ದು, ಮಾರನೇ ದಿವಸ ಬಂದು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಇವ್ರು ಮಾತಾಡ್ಕೊಂಡ್ರು. ಅವ್ರು ಮಾತಾಡ್ಕೊಳ್ಳೋ ಅಷ್ಟೊತ್ತಿಗೆ ಇವನೇನು ಅಲ್ಲೇ ಇದ್ನಲ್ಲ, ಅವನೇನು ಮಾಡ್ದ, ಮತ್ತು ಓಡಿ ಬಂದಿದ್ದೆ, ಪಕ್ಕದ ಮನೆಯವ್ರನ್ನ ಎಬ್ಬರಿಸ್ಕೊಂಡಿದ್ದ, ಮತ್ತು ಇವರು ಎಲ್ಲ ಸೇರ್ಕೊಂಡು ಹಿಡ್ಕೊಂಬಿಟ್ರು.
4 ಜನನೂ ಹಿಡ್ಕೊಂಬಿಟ್ರು. ಹಿಡ್ಕೊಂಡಿದ್ದ ತಕ್ಷಣ ಮತ್ತು ಇವ್ರಿಗೆ ಭಯ ಬಂದ್ಬಿಡ್ತು. ಇನ್ನೇನು ಗತಿ, ಇನ್ನು ನಮ್ಮ ಕತೆ ಕತ್ತು ತೆಗೆದುಬಿಡ್ತಾರೆ. ಇವನು ಮೊದಲೇ ರಾಜಾಶ್ರಯದಲ್ಲಿರೋನು, ರಾಜನಿಗೆ ಆಪ್ತ. ಮತ್ತು ಇವನು ಸುಮ್ಮನೆ ಬಿಡ್ತಾನ, ಕರ್ಕೊಂಡೋಗಿ ರಾಜನ ಕೈ ಕೊಡ್ತಾನೆ. ಅವನು ವಿಚಾರಣೆ ಮಾಡಿ ತಲೆ ತೆಗೆದುಬಿಡ್ತಾನೆ. ನಮ್ಮ ಗತಿ ಇಷ್ಟೇ ಅಂತ ನಡುಗ್ತಾವ್ರೆ, ಕೈ ಮುಗಿತಾವ್ರೆ, ಕಾಲ ಮೇಲೆ ಬೀಳ್ತಾವ್ರೆ. ರಾಮಕೃಷ್ಣ ನಮ್ಮನ್ನು ಬಿಟ್ಬಿಡಪ್ಪ, ನಾವು ತಿಳಿಯದೆ ಬಂದ್ಬಿಟ್ವಿ, ಮತ್ತು ಇದರಿಂದ ನಮ್ಮ ಜೀವನನೇ ಹಾಳಾಗೋಗ್ಬಿಡುತ್ತೆ, ಮತ್ತು ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಅನ್ಯಾಯವಾಗಿ ಹೊಟ್ಟೆಗಿಲ್ದ ಸಾಯ್ತಾರೆ. ಆ ಕೆಲಸ ಮಾಡಬೇಡಪ್ಪ, ನಮ್ಮನ್ನು ಬಿಟ್ಬಿಡು, ಇನ್ಮೇಲೆ ನಾವು ಬುದ್ಧಿ ಕಲ್ತ್ಕೊತೀವಿ, ಇನ್ಮೇಲೆ ನಾವು ಕಳ್ತನನೇ ಮಾಡಲ್ಲ, ನೀನು ಹೇಳ್ದಂಗೆ ಕೇಳ್ತೀವಿ ಅಂತವ್ರು. ಸರಿ, ಅವಾಗ ಸರಿ ಹಂಗಾದರೆ ಅವ್ರನ್ನೆಲ್ಲ ಬಿಡಿಸಿ, ನೋಡಪ್ಪ ನಡೀರಿ ಎಲ್ಲ ಅಂದ್ಬಿಟ್ಟು ಈ 4 ಜನನೂ ಕರ್ಕೊಂಡು ಅರಮನೆಗೆ ಹೋದ. ಅರಮನೆಗೆ ಹೋಗಿ ರಾಜನ ಮುಂದೆ ನಿಲ್ಲಿಸ್ದ. ಅಲ್ಲೂ ಅವ್ರಿಗೆ ಭಯ, ರಾಜನ ಮುಂದೆ ನಿಲ್ಲಿಸ್ಬಿಟ್ಟವನಲ್ಲ, ಇನ್ನೇನು ಮಾಡಿಬಿಡ್ತಾನೋ, ಏನು ಹೇಳ್ಬಿಡ್ತಾನೋ ಅಂಥೇಳಿ ಭಯ. ಸರಿ, ಕೃಷ್ಣದೇವರಾಯ ಬಂದು ಕೂತ್ಕೊಂಡ ಸಿಂಹಾಸನದ ಮೇಲೆ. ಏನಪ್ಪ ನಿಂದು ದೂರು? ನೋಡಿ ಸ್ವಾಮಿ, ರಾತ್ರಿ ಮತ್ತು ನಾವೆಲ್ಲ ಮಲಗಿದ ಮೇಲೆ ಇವರು ಬಂದು ನಮ್ಮ ಮನೆಗೆ ಕನ್ನ ಹೊಡಿಬೇಕು ಅಂತ ಎದುರು ನೋಡ್ತಾ ಇದ್ರು. ಮತ್ತು ನಾನು ನೋಡಿ ನೋಡಿ ಸಾಕಾಯಿತು, ಏನೋ ಶಬ್ದ ಆಗ್ತಾಯಿತ್ತು, ಎದ್ದು ಬಂದು ನೋಡಿದ್ರೆ ಕಳ್ಳರು, ಅವ್ರನ್ನ ಹಿಡ್ಕೊಂಡು ಬಂದಿದ್ದೀನಿ. ಹೌದಾ? ಮತ್ತು ಇವ್ರಿಗೇನು ಮಾಡಬೇಕು, ಇವ್ರನ್ನೇನು ಮಾಡಬೇಕು? ಸ್ವಾಮಿ ಇವರು ಕಳ್ತನ ಅಂತೂ ಮಾಡಲಿಲ್ಲ, ಇವರಿಂದ ನನಗೆ ಉಪಯೋಗನೇ ಆಗಿದೆ, ಇನ್ಮೇಲೆ ಇವ್ರು ಕಳ್ತನ ಮಾಡಲ್ಲ ಅಂತ ಹೇಳ್ತಾವ್ರೆ. ಅದಕ್ಕೆ ಇವ್ರಿಗೆ ದಂಡನೆ ಕೊಡಬೇಡ್ರಿ, ಇವ್ರಿಗೊಂದೊಂದು ಕೆಲಸ ಕೊಟ್ಬಿಡ್ರಿ. ನೋಡ್ದೆ, ಯಾಕೆ ಅಂದರೆ ಇವ್ರ ಮೇಲೆ ನನಗೆ ನಂಬಿಕೆ ಇದೆ. ಕಷ್ಟ ಜೀವಿಗಳು ಇವರು ಇನ್ಮೇಲೆ ಕಷ್ಟ ಜೀವಿಗಳು, ಇನ್ಮೇಲೆ ಇಂಥ ಕೆಲಸ ಇವ್ರು ಮಾಡಲ್ಲ. ಹಂಗೇನಾದರೂ ಮಾಡಿದ್ರೆ ಅವ್ರನ್ನ ಮತ್ತೆ ನಾವು ಯಾವ ರೀತಿ ಇಲ್ಲಾದರೂ ಹಿಡ್ಕೊಬೋದು. ಆದ್ದರಿಂದ ಕಷ್ಟ ಜೀವಿಗಳಾಗಿರೋದ್ರಿಂದ ಹೆಂಡತಿ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಈ ಅರಮನೆಯಲ್ಲಿ ಇವ್ರಿಗೊಂದೊಂದು ಕೆಲಸ ಕೊಟ್ಬಿಟ್ರೆ ಅವ್ರ ವಿಷಯ ನಾನು ನೋಡ್ಕೊಳ್ತೀನಿ ಅಂದ, ಜವಾಬ್ದಾರಿಯಾಗಿ ನಾನು ನೋಡ್ಕೊಳ್ತೀನಿ ಅಂದ. ಎಂಥವನಪ್ಪ ನೀನು, ನಮ್ಮಂಥ ಕಳ್ಳರಿನಿಲ್ಲ, ಎಷ್ಟು ಕಳ್ತನ ಮಾಡಿದ್ದೀವೋ ಏನೋ, ಮತ್ತು ಎಷ್ಟು ಪಾಪ ಮಾಡಿದ್ದೀವೋ ಏನೋ, ಆದರೆ ಇವತ್ತು ನಿಮ್ಮ ಮನೇಲಿ ಕಳ್ತನ ಮಾಡೋಕ್ಕೆ ಬಂದಿದ್ದಕ್ಕೆ ಮತ್ತು ನೀನು ರಾಜನಿಂದ ದಂಡನೆ ಮಾಡಿಸ್ದೆ, ನಮ್ಮ ತಲೆ ತೆಗೆಸ್ದೆ, ನಮ್ಮ ಜೀವನಕ್ಕೊಂದು ಉಪಾಯ ಮಾಡಿಸಿ ಕೆಲಸ ಕೊಡಿಸಿ ನಮಗೆ ಉದ್ಧಾರ ಮಾಡಿದ್ಯಪ್ಪ, ನೀನೇ ದೇವರು ಅಂತ ಎಲ್ಲ ಕಾಲ ಮೇಲೆ ಬಿದ್ದರು. ಸರಿ ಆಯ್ತಪ್ಪ, ಕಾಲ ಮೇಲೆ ಬೀಳೋದು ಬೇಡ ನನಗೆ, ಇನ್ಮೇಲೆ ನೀವು ಕಷ್ಟ ಬಿದ್ದು ದುಡ್ಕೊಂಡು ನಿಮ್ಮ ಸಂಸಾರ ಸಾಕ್ಕೊಂಡ್ರೆ ಸಾಕು ಅಂಥೇಳಿ ಹೇಳಿದ್ರು. ಆವಾಗ ಅವ್ರಿಗೆ ಬಾಗಿಲು ಕಾಯೋ ಕೆಲಸ ಕೊಟ್ರಂತೆ ಅರಮನೆ ಒಳಗೆ. ಆ ಬಾಗಿಲು ಕಾಯೋ ಕೆಲಸ ಮಾಡಿಕೊಂಡು ಜೀವನ ಪೂರ್ತಿ ಅವರು ಸಂತೋಷವಾಗಿದ್ರಂತೆ. ಹಾಗೆ ಇಲ್ಲಿ ಈ ಶತ್ರುಗಳು ಅವರಲ್ಲ. ಯಾರಪ್ಪ ಶತ್ರುಗಳು ಮನುಷ್ಯರಿಗೆ? ಶತ್ರುಗಳು ಯಾರ್ರೀ ಮನುಷ್ಯರಿಗೆ? ನಿದ್ದೆ ಮಾಡ್ತಾ ಇದ್ದೀರಾ? ಶತ್ರುಗಳು ಯಾರ್ರೀ ಮನುಷ್ಯರಿಗೆ? ಈ ಕತೆ ಯಾಕೆ ಹೇಳಿದ್ ನಾನು? ಅರ್ಥ ಆಗ್ಲಿಲ್ವಾ ನಾನು ಹೇಳಿದ್ದು? ಸರಿ, ಇನ್ಯಾರಿಗೂ ಪಾಪ ಜ್ಞಾಪಕ ಇಲ್ವೇನೋ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂತಕ್ಕಂಥವು ಇವು 6 ಶತ್ರುಗಳು ಮನುಷ್ಯರಿಗೆ. ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾಹ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ ಅಂತೇಳಿ ಶಂಕರಾಚಾರ್ಯರು ಹೇಳಿದ್ರು.
ನಮ್ಮೊಳಗಿರ್ತಕ್ಕಂಥ ಜ್ಞಾನವೆಂಬ ಅಪೂರ್ವವಾದ ರತ್ನವನ್ನು ಈ ಕಾಮಕ್ರೋಧ ಕೆಲಸವನ್ನು ಸಲೀಸಾಗಿ ಮಾಡಿಸ್ಕೊಂಡು ಮತ್ತು ಅವ್ರಿಗೂ ಜೀವನವನ್ನು ಕೊಟ್ಟ, ತಾನೂ ತನ್ನ ಜೀವನವನ್ನು ಸುಲಭವಾಗಿ ಮಾಡಿಕೊಂಡ. ಅದೇ ರೀತಿಯಾಗಿ ಇಲ್ಲಿ ಮನುಷ್ಯರಿಗೆ ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಹ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ ಎಂಬುದಾಗಿ ದೊಡ್ಡವರು ಹೇಳಿದ್ದಾರೆ. ಆದ್ದರಿಂದ ಈ ಕಾಮಕ್ರೋಧಾದಿ ಹರಿಷಡ್ವರ್ಗಗಳು ನಮ್ಮ ಜ್ಞಾನವನ್ನು ನಾವೇನು ತಿಳ್ಕೊಂಡಿರ್ತೀವಿ ನಮ್ಮ ಜನ್ಮ ಪಾವನಕ್ಕಾಗಿ ಅಂಥ ಒಂದು ಜ್ಞಾನವನ್ನು ಈ ಕಾಮಕ್ರೋಧಾದಿಗಳು ಹೊಡ್ಕೊಂಡು ಹೋಗ್ಬಿಡ್ತವೆ. ಆದ್ದರಿಂದ ಹುಷಾರಾಗಿರಬೇಕು. ಹಾಗೆಯೇ ಅದರಿಂದ ಅದೇ ಕಾಮಕ್ರೋಧಾದಿಗಳಿಂದ ನಾವು ನಮ್ಮ ಕೆಲಸವನ್ನು ಸಲೀಸಾಗಿ ಮಾಡಿ ಮುಗಿಸ್ಕೊಳ್ಬೇಕು. ಆ ಉಪಾಯವೇ ಈಗ ವಿಚಾರಕ್ಕೆ ಬರುತ್ತೆ. ಕಾಮ ಅನ್ನೋದು ಮೊದಲನೇದು. ಆ ಕಾಮ ಎಂಬತಕ್ಕಂಥದ್ದು ಪ್ರಾಪಂಚಿಕ ವಿಷಯಗಳ ಕಡೆಗೆ ಹೊರಗಡೆ ತಿರುಗಿದ್ರೆ ಅದು ನಮಗೆ ಶತ್ರುವಾಗಿ ಪರಿಣಮಿಸುತ್ತೆ. ಅದೇ ಕಾಮ ಎಂಬತಕ್ಕಂತಹದ್ದು ತನ್ನ ಉದ್ಧಾರಕ್ಕಾಗಿ, ತನ್ನ ಕ್ಷೇಮಕ್ಕಾಗಿ, ತನ್ನ ಯೋಗಕ್ಕಾಗಿ, ತಾನು ಪರಮ ಪದವನ್ನು ಪಡೆದುಕೊಳ್ಳೋದಕ್ಕಾಗಿ, ಯಮನಿಂದ ಬಿಡಿಸ್ಕೊಳ್ಳೋದಕ್ಕಾಗಿ, ಮತ್ತು ಶಾಶ್ವತವಾಗಿ ಸಂಸಾರ ಸಾಗರದಿಂದ ದಾಟಿಕೊಳ್ಳೋದಕ್ಕಾಗಿ ಅದೇ ಕಾಮವನ್ನು ನಾವಿಲ್ಲಿ ಬಳಸ್ಕೊಳ್ಬೇಕಾಗುತ್ತೆ. ಆ ಕಾಮವನ್ನು ಹೊರಗಡೆಗೆ ಬಿಡದೆ, ವಿಷಯ ಭೋಗಗಳಿಗೆ ಬಿಡದೆ, ಇಲ್ಲಿ ಆ ಕಾಮವನ್ನು ನಾವು ಅಂತರ್ಮುಖವಾಗಿ ಒಳಗಡೆಗೆ ಸೆಳೆದುಕೊಳ್ಬೇಕು ಅನ್ನೋದೇ ಇಲ್ಲಿ ಅರ್ಥ. ಅಂದರೆ ಮೋಕ್ಷ ಕಾಮನೆಯನ್ನಾಗಿ ನಾವು ಮಾಡಿಕೊಳ್ಬೇಕು. ಕಾಮ ಅಂದರೆ ಆಸೆ. ಆಸೆ ಜಗತ್ತಿನ ವಿಷಯಗಳ ಕಡೆ, ಬಂಧು ಬಾಂಧವರ ಕಡೆ, ಮಕ್ಕಳ ಕಡೆ, ಮೊಮ್ಮಕ್ಕಳ ಕಡೆ, ಮತ್ತು ಈ ಜಗತ್ತಿನ ಕಡೆ ನಾವು ಕಾಮವನ್ನು ಚೆಲ್ಲಿಬಿಟ್ಟಿದ್ದೀವಿ. ಅದೇ ಕಾಮವನ್ನು ನಮ್ಮ ಸಾಧನೆಗಾಗಿ, ನಮ್ಮ ಮೋಕ್ಷದ ಮಾರ್ಗಕ್ಕಾಗಿ ನಾವು ಉಪಯೋಗಿಸ್ಕೊಳ್ಳೋದೆ ಮೋಕ್ಷ ಕಾಮನೆ. ನನಗೆ ಇನ್ನು ಸಾಕು, ಈ ಜಗತ್ತಿನಲ್ಲಿ ಬದುಕಿದ್ದು ಸಾಕು, ಜನ್ಮಾಂತರಗಳಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಹೊರಳಾಡಿದ್ದು ಸಾಕು, ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಅದೇ ಬದುಕನ್ನು ಬದುಕಿ ಮತ್ತೆ ಮತ್ತೆ ಅದೇ ಸಾವನ್ನು ಪಡೆದು ನರಕದಲ್ಲಿ ದುಃಖವನ್ನು ಅನುಭವಿಸಿದ್ದು ನನಗಿನ್ನು ಸಾಕು. ನನಗೇನು ಬೇಕು? ಏನು ಬೇಕು? ಇದರಿಂದ ಮುಕ್ತಾಯ ಮಾಡಿಕೊಳ್ಳೋದು ಬೇಕು. ಅದು ಮೋಕ್ಷ ಕಾಮನೆ. ಈ ಕಾಮ ಅನ್ನೋದನ್ನು ಈ ರೀತಿಯಾಗಿ ನಾವು ಬಳಸ್ಕೊಳ್ಬೇಕು. ಹಾಗೆಯೇ ಕ್ರೋಧ, ಏನು ನಾವು ಈ ಮೋಕ್ಷ ಕಾಮನೆಯನ್ನು ನಾವು ಉತ್ಪತ್ತಿ ಮಾಡ್ಕೊಳ್ತೀವಿ ಮನಸ್ಸಿನಲ್ಲಿ. ಆ ಕಾಮನೆಯಿಂದ ನಾವು ಕೆಲವು ಸಾಧನೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಏನು ಸಾಧನೆ? ಸಾಧು ಸಜ್ಜನರ ಸಂಘವನ್ನು ಮಾಡಬೇಕಾಗುತ್ತೆ, ಮತ್ತು ಸದ್ಗುರುಗಳನ್ನು ಆಶ್ರಯಿಸ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಆ ಸದ್ಗುರುವಿನ ಆಶ್ರಯದಲ್ಲಿ ಹಲವಾರು ಮೋಕ್ಷ ಕಾಮನೆಯಿಂದ ನಾವು ಸದ್ಗುರುವನ್ನು ಆಶ್ರಯಿಸಿ ಸಜ್ಜನರ ಸಹವಾಸವನ್ನು ಮಾಡಿ ಸತ್ಸಂಗದಲ್ಲಿ ಸಕಾಲದಲ್ಲಿ ಬೆರೆತು ಮತ್ತು ಆ ಒಂದು ಮೋಕ್ಷ ಮಾರ್ಗಕ್ಕೆ ಹಲವಾರು ಸಾಧನೆಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಾಗ, ನಮ್ಮ ಜೀವನದ ಶೈಲಿ ಬದಲಾವಣೆಯನ್ನು ಮಾಡಿಕೊಳ್ಳುವಾಗ ಹಲವಾರು ಅಡ್ಡಿ ಆತಂಕಗಳು ನಮ್ಮ ಜೀವನಕ್ಕೆ ಎದುರಾಗ್ತವೆ. ಅಂಥ ಸಮಯದಲ್ಲಿ ಯಾವುದು ನಮ್ಮ ದಾರಿಗೆ ಮೋಕ್ಷ ಮಾರ್ಗಕ್ಕೆ ಅಡ್ಡವಾಗಿ ಬಂದು ನಿಂತ್ಕೊಳ್ಳುತ್ತೋ ಅದರ ಮೇಲೆ ಕ್ರೋಧ ಬೇಕು, ಅದರ ಮೇಲೆ ಕೋಪವನ್ನು ಬಿಡಬೇಕು. ಉಳಿದ ಸಮಯದಲ್ಲಿ ಆ ಕೋಪವನ್ನು ಅಡಗಿಸ್ಕೊಳ್ಬೇಕು. ಈ ಕೋಪ ಎಂಬತಕ್ಕಂಥದ್ದನ್ನು ಆಗ ನಾವು ಬಳಸ್ಕೊಳ್ಬೇಕು. ಮತ್ತು ಲೋಭ
ಲೋಭ ಅಂದರೆ ನನಗೆ ಇರಬೇಕು ಅನ್ನೋದು. ಈ ಲೋಭ ಅನ್ನೋದು ಎಲ್ರಿಗೂ ಬೇಕು. ಏನು, ಈ ಪ್ರಪಂಚದಲ್ಲಿರ್ತಕ್ಕಂಥ ಭೋಗಭಾಗ್ಯ ವಸ್ತುಗಳಲ್ಲೇ ಅಲ್ಲ ಲೋಭ. ಆ ಲೋಭ ತಾನು ಏನನ್ನು ತಿಳಿದುಕೊಂಡಿರ್ತಾನೋ, ಮತ್ತು ಯಾವ ತತ್ವ ವಿಚಾರವನ್ನು ಅರಿತುಕೊಂಡಿರ್ತಾನೋ, ಮತ್ತು ಯಾವ ತತ್ವ ವಿಚಾರದ ಅನುಭವದಿಂದ ಮತ್ತು ತಮ್ಮ ಜೀವನದ ವಿಚಾರದಲ್ಲಿ ಏನು ಮೋಕ್ಷಕ್ಕಾಗಿ ಹಂಬಲಿಸ್ತಾ ಇರ್ತಾನೋ, ಏನು ಪ್ರಾಪ್ತಿ ಮಾಡ್ಕೊಂಡಿರ್ತಾನೋ, ಆ ಪ್ರಾಪ್ತಿಯಲ್ಲಿ ಅದು ಶಾಶ್ವತವಾಗಿ ನನಗಿರಲೇಬೇಕು ಅನ್ನೋ ಭಾವನೆ ಬೇಕು. ಏನು ಪ್ರಾಪ್ತಿ ಅಂದರೆ ಸದ್ಗುರುಗಳ ಆಶ್ರಯ ಇನ್ನು ಬಿಡದೆ ಶಾಶ್ವತವಾಗಿ ನಾನು ಇರಬೇಕು. ಗುರುವಿನ ಆಶ್ರಯ ನನಗೆ ಬೇಕೇ ಬೇಕು. ಆ ಲೋಭ ಇರಬೇಕು. ಮತ್ತು ಆ ಗುರುವಿನಿಂದ ಏನು ನಾವು ತಿಳ್ಕೊಂಡಿರ್ತೀವಿ ಅದನ್ನು ಭದ್ರವಾಗಿ ಇಟ್ಕೋಬೇಕು. ಅದು ಲೋಭನೇ. ಹೀಗೆ ಲೋಭವನ್ನು ನಾವು ಈ ರೀತಿಯಾಗಿ ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮ ಜೀವನ ಪಾವನ ಆಗೋದಕ್ಕಾಗಿ ಬಳಸ್ಕೊಳ್ಬೇಕು. ಹಾಗೆಯೇ ಮೋಹ ಅಂದರೆ ಏನು? ಬಿಟ್ಟು ಇರೋದಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ. ಬಿಟ್ಟಿರೋದಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಗೆ ಮೋಹ ಅಂತಾರೆ. ಇಲ್ಲಿ ಮೋಹ ಕ್ಷಯ ಇತಿ ಮೋಕ್ಷ ಅಂತ ಸಿದ್ಧಾಂತ ಹೇಳುತ್ತೆ. ಮೋಹ ಅಂದರೆ ಏನು? ಈ ಜಗತ್ತಿನಲ್ಲಿ ಸಂಬಂಧಗಳ ಕಡೆ, ಮತ್ತು ವಸ್ತುಗಳ ಕಡೆ, ಮತ್ತು ಮನೆ ಮಠ ಇತ್ಯಾದಿಗಳ ಕಡೆ ಮೋಹವನ್ನು ಇಟ್ಕೊಂಡಿರ್ತೀವಿ. ಅಂಥ ಮೋಹವನ್ನು ತೊರೆದು ಮೋಹ ಮತ್ತು ಭಗವಂತನ ಮೇಲೆ ತಿರುಗಬೇಕು. ಇದಕ್ಕೊಂದು ಸಣ್ಣ ಕಥೆ ಹೇಳ್ತೀನಿ. ಎಲ್ರಿಗೂ ತಿಳಿದೇ ಇರುತ್ತೆ ಸಾಮಾನ್ಯವಾಗಿ. ಒಂದು ಉದಾಹರಣೆ ಹೇಳ್ತೀನಿ. ಸಮರ್ಥ ರಾಮದಾಸರು ಹಿಂದೆ ಬಹಳ ಪ್ರಖ್ಯಾತರಾಗಿದ್ದರು. ಸಮರ್ಥ ರಾಮದಾಸರಲ್ಲ, ತುಳಸಿ ರಾಮದಾಸರು ಬಹಳ ಪ್ರಖ್ಯಾತರಾಗಿದ್ದರು. ಅವರು ಶ್ರೀರಾಮ ಭಕ್ತರು. ಅವರು ಬಾಲ್ಯದಲ್ಲಿ ಅವರು ಬ್ರಾಹ್ಮಣರಾಗಿದ್ದರು. ಬಾಲ್ಯ ಕಳೀತು, ಯೌವನ ಬಂತು. ಆ ಯೌವನದಲ್ಲಿ ಅವರಿಗೆ ವಿವಾಹವನ್ನು ಮಾಡಿದ್ರು. ಆ ವಿವಾಹ ಮಾಡಿದ್ರೆ ಸರಿ, ಆ ವಿವಾಹ ಮಾಡಿದ ಒಂದು ವಾರಕ್ಕೆ ಸರಿಯಾಗಿ ಆಷಾಢ ಮಾಸ ಬಂತು. ಆಗ ಈ ಸಂಪ್ರದಾಯದಂತೆ ಆಷಾಢ ಮಾಸದಲ್ಲಿ ವಧುವನ್ನು ತವರು ಮನೆಗೆ ಕಳಿಸೋ ಪದ್ಧತಿ. ಸರಿ, ತವರು ಮನೆಗೆ ಹೋಗಿದ್ದಾಳೆ ಹೆಂಡತಿ. ಸರಿ, ತುಳಸಿದಾಸರು ಹೊಸದಾಗಿ ಮದುವೆ ಆಗಿತ್ತು. ಬಹಳ ಮೋಹ ಹೆಂಡತಿ ಮೇಲೆ. ಆಕೆ ಅಷ್ಟೇ ಸುಂದರಿಯಾಗಿದ್ಲು. ಸರಿ, ಬಹಳ ಮೋಹ ಇಟ್ಕೊಂಡಿದ್ರು. ತವರು ಮನೆಗೆ ಹೊರಟೋಗಿದ್ದಾಳೆ. ಏನಾದರೂ ಮಾಡಿ ನಾನು ಭೇಟಿ ಆಗಲೇಬೇಕು ಅನ್ನೋ ಒಂದು ಆಸೆ ಬಂದ್ಬಿಡ್ತು. ಸರಿ, ಇವರೇನು ಮಾಡಿದ್ರು, ರಾತ್ರಿ ಆಗೋಯ್ತು. ಎಲ್ಲರೂ ಹಗಲೊತ್ತೋದ್ರೆ ಇವರು ಬೈತಾರೆ, ಅವರು ಬೈತಾರೆ. ತಾಯಿ ಮನೆಯಲ್ಲೂ ಬೈತಾರೆ, ಅಲ್ಲಿ ಅತ್ತೆ ಮನೆಗೆ ಹೋದರೆ ಅವರು ಬೈತಾರೆ. ಏನು ಮಾಡೋದು ಅಂತ ಒಂದು ಉಪಾಯ ಮಾಡಿದೆ. ರಾತ್ರಿ ಆಯಿತು. ರಾತ್ರಿ ಅರ್ಧ ರಾತ್ರಿ ಆಗೋಷ್ಟೊತ್ತಿಗೆ ಜೋರಾಗಿ ಮಳೆ ಬಂದ್ಬಿಡ್ತು. ರಾತ್ರಿ ಆದಮೇಲೆ ಹೋಗೋಣ ಅಂದ್ಕೊಂಡ, ಜೋರಾಗಿ ಮಳೆ ಬಂದ್ಬಿಡ್ತು. ಆ ಮಳೆ ಹೇಗೆ ಸುರಿತಾ ಇದೆ ಅಂದರೆ ಮತ್ತು ನದಿಯಾಗಿ ಹರಿತಾ ಇದೆ ನೀರು. ಅಷ್ಟು ಜೋರಾಗಿ ಮಳೆ ಸುರಿತಾ ಇದೆ, ಧೋ ಅಂತ ಸುರಿತಾ ಇದೆ. ಸರಿ, ಇವನಿಗೆ ಇರೋಕ್ಕಾಗದು. ಸರಿ, ಆ ಮಳೆ ಒಳಗೆ ಬಂದ. ಆ ಮಳೆ ಒಳಗೆ ಬಂದ. ಅದು ಕಲ್ಕತ್ತಾ ನಗರ. ಸರಿ, ಅವರು ತವ್ರ ಮನೆಯವರು, ಹೆಂಡತಿ ತವ್ರ ಮನೆಯವರು ಶ್ರೀಮಂತರು. ಅದು ದೊಡ್ಡ ಭವನ. ಸರಿ, ಆ ಭವನದ ಮೇಲೆ ರೂಮ್ ಇತ್ತು. ಆ ರೂಮ್ನಲ್ಲಿ ಹೆಂಡತಿ ಮಲ್ಕೊಂಡಿದ್ಲು. ಸರಿ, ಇವ್ರೇನು ಮಾಡಿದ್ರು, ಬಂದರು, ನೇರವಾಗಿ ಆ ಮನೆಗೆ ಬಂದರು. ಮನೆಗೆ ಬಂದು ಮೇಲಕ್ಕೆ ಮನೆ ಆಗಿರ್ಬೋದು, ಒಡವೆ ಆಗಿರ್ಬೋದು, ವಸ್ತು ಆಗಿರ್ಬೋದು, ಇನ್ನು ಬಂಧುಗಳಿರ್ಬೋದು, ಏನೇ ಆಗಿರ್ಬೋದು, ನನಗೆ ಇಷ್ಟೊಂದು ಆಸ್ತಿ ಪಾಸ್ತಿ ಇದೆ, ನಾನು ಇಂಥ ಬಂಧು ಬಳಗದ ಜೊತೆಯಲ್ಲಿದ್ದೇನೆ ಅನ್ನೋ ಮದ ಇರುತ್ತೆ. ನಾನಿಂಥ ಸೌಂದರ್ಯವಂತ, ನಾನಿಂಥ ಬಲಿಷ್ಠ, ನಾನಿಂಥ ವಿದ್ಯಾವಂತ ಅನ್ನೋವಂಥ ಮದಗಳು ಹಲವಾರು ರೀತಿಯಾಗಿ ಇಟ್ಕೊಂಡಿರ್ತಾನೆ. ಆದ್ದರಿಂದ ಈ ಮದದಿಂದ ದುಃಖವೇ ಪ್ರಾಪ್ತಿ. ಇನ್ನು ಅದೇ ಮದವನ್ನು
ನಾವು ಪರಮಾರ್ಥ ಸಾಧನೆಗೆ ತಿರುಗಿಸ್ಕೊಂಡ್ರೆ ಆ ಮದ ಏನಾಯಿತು ಅಂದರೆ ನಾನು ಶರೀರ ಮತ್ತು ನಾನು ಕರ್ತ, ನಾನು ಭೋಕ್ತ ಅನ್ನೋ ಭಾವನೆ ಇಟ್ಕೊಂಡಿರ್ತಾನೆ. ಆ ನಾನು ಎಂಬತಕ್ಕಂಥದ್ದನ್ನು ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರ ಕಡೆಗೆ ತಿರುಗಿಸ್ಬೇಕು. ಅಂದರೆ ಆತ್ಮನಿಗೂ ನನಗೂ ಭೇದ ಇಲ್ಲ, ಪರಮಾತ್ಮನಿಗೂ ನನಗೂ ಭೇದ ಇಲ್ಲ. ನಾನು ಬ್ರಹ್ಮಸ್ವರೂಪನಾಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ. ಈ ಒಂದು ಮದ, ಏನು ಮದ ಇದು?